ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಏಟು ಆಗಿರುವಂತಹ ನಟ ದರ್ಶನ್ ಸದ್ಯ ಜೈಲುವಾಸಿಯಾಗಿದ್ದಾರೆ. ಹಲವು ಸಾಕ್ಷಿಗಳನ್ನು ಪೊಲೀಸ್ ಸಿಬ್ಬಂದಿ ಕೂಡ ಕಲೆ ಹಾಕ್ತಾ ಇದ್ದಾರೆ. ಇದರ ನಡುವೆ ಸಿಆರ್ಪಿಸಿ 164 ಅಡಿಯಲ್ಲಿ ನಟ ಯಶಸ್ ಸೂರ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ, ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ದರ್ಶನ್ ಸಹಚರರು ಅಂದಾಗ ನೀವು ಬರೀ 17 ಮಂದಿಯನ್ನು ತೆಗೆದುಕೊಳ್ಳೋದು ಅಸಾಧ್ಯ. ಅಫ್ಕೋರ್ಸ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳವರೇ ಆಗಿದ್ರು ಕೂಡ ಸ್ನೇಹ ಸಂಬಂಧ ಅಂದಾಗ ಈ ಘಟನೆಯ ಕುರಿತಂತೆ ಸ್ನೇಹಿತರಿಗೋ, ಸಂಬಂಧಿಕರಿಗೋ, ಕುಟುಂಬದವರಿಗೋ ಮಾಹಿತಿ ಇತ್ತ ಇಲ್ವಾ ಈ ಆಧಾರದಲ್ಲೂ ಕೂಡ ಒಂದಷ್ಟು ಕೂಲಂಕುಷ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರನ್ನು ಪೊಲೀಸ್ ಸಿಬ್ಬಂದಿ ಸಂಪರ್ಕ ಮಾಡಿದ್ರು. ಇದೀಗ ನಟ ಯಶಸ್ ಸೂರ್ಯ ಸಂಪರ್ಕಿಸಿ ಸಿಆರ್ಪಿಸಿ 164 ಅಡಿಯಲ್ಲಿ ನ್ಯಾಯಾಧೀಶರ ಎದುರಲ್ಲೇ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಸೊ ಯಶಸ್ ಸೂರ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಸೊ ನ್ಯಾಯಾಧೀಶರ ಮುಂದೆ ಯಾಕೆ ಸ್ಟೇಟ್ಮೆಂಟನ್ನು ಕೊಡಿಸ್ತಾರೆ ಅಂತ ನೋಡೋದಾದರೆ, ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾವಾಗ ಕೇಸ್ ಕೋರ್ಟಿಗೆ ಹೋಗುತ್ತಾ ಆ ಸಂದರ್ಭದಲ್ಲಿ ಪೊಲೀಸರ ಒತ್ತಡದಿಂದ ನಾನು ಈ ಹೇಳಿಕೆ ಕೊಟ್ಟುಬಿಟ್ಟೆ ಅಂತ ಹೇಳಿ ಹೇಳಿಕೆಯ ಬದಲಾವಣೆಯ ಸಾಧ್ಯತೆ ಇರುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆಯೇ ಸಿಆರ್ಪಿಸಿ 164 ಈ ಕಾನೂನಿನ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.